ಪ್ರತಿಯೊಬ್ಬ ಹುಡುಗಿಗೂ ಸಹ ತಾವು ಹಾಕಿರುವಂತಹ ಬಟ್ಟೆಗಳನ್ನ ತಮ್ಮ ಹುಡುಗನಿಗೆ ತೋರಿಸಿ ಅವ್ರ ಕಡೆಯಿಂದ ಒಂದಷ್ಟು ಬೆಸ್ಟ್ ಕಾಂಪ್ಲಿಮೆಂಟ್ಸ್ ಅನ್ನ ತಗೋಬೇಕು ಅನ್ನುವಂಥ ಆಸೆ ಇರುತ್ತೆ. ಹ್ಮ್. ಸೊ ನೀವು ಪ್ರತಿಯೊಂದ್ಸಲ ಮೀಟ್ ಆದಾಗ್ಲೂ ರಂಜಿತ್ ಅವ್ರು ನಿಮ್ಮನ್ನ ಬರೀ ಕಣ್ಣಲ್ಲಿ ಕಣ್ಣಿಟ್ಟೆ ನೋಡ್ಕೊಂತಿದ್ರು. ಸೊ ಅವ್ರ ಕಾಂಪ್ಲಿಮೆಂಟ್ಸ್ ಏನ್ ಕೊಡ್ತಿಲ್ಲ, ಬಟ್ ನಿಮ್ಮ ಮುಖ ಮಾತ್ರ ನೋಡ್ತಿದ್ರು. ಅಂತ ಟೈಮಲ್ಲಿ ಬೇಜಾರಾಗಿದ್ದು ಇವ್ರೇನ್ ನನ್ ಕಾಂಪ್ಲಿಮೆಂಟ್ಸೇ ಕೊಡ್ತಿಲ್ವಲ್ಲಪ್ಪ, ಸಿಟ್ಟು ಬಂದಿರುವಂಥದ್ದು ಇರ್ತೈತಲ್ಲ, ಆ ಥರ ಏನಾದ್ರು ಬಂದಿತ್ತಾ ನಿಮ್ಗೆ ಯಾವತ್ತಾದ್ರು ಅಂತ? ಸಿಟ್ ಅನ್ನೋದೆಲ್ಲ ಏನು ಬಂದಿರ್ಲಿಲ್ಲ. ಬಟ್ ನಾನು ಫ್ಯಾಷನ್ ಸ್ಟೈಲಿಸ್ಟ್ ಆಗಿರೋದ್ರಿಂದ ಸೊ ಔಟ್ಫಿಟ್ಸ್ ಎಲ್ಲ ಪ್ರಾಪರ್ ಆಗಿ ಸ್ಟೈಲಿಶ್ ಆಗೇ ಇರ್ತಾ ಇತ್ತು. ಬಟ್ ಐ ಯೂಸ್ ಟು ಥಿಂಕ್ ಒಂದು ಕಾಂಪ್ಲಿಮೆಂಟ್ ಇಲ್ವಲ್ಲ, ಇಲ್ಲ ಅಟ್ ಲೀಸ್ಟ್ ಓಕೆ ಲುಕಿಂಗ್ ಗುಡ್ ಅಂತಾನು ಇಲ್ವಲ್ಲ ಅಂತ ಹೇಳ್ಬಿಟ್ಟು ಅದು ಅನ್ಸಿದೆ ಒಂದ್ ಸ್ವಲ್ಪ ದಿನ. ಅದಕ್ಕೆ ನಾನು ಲಾಸ್ಟ್ ಅಲ್ಲಿ ಲೈಕ್ ಆಫ್ಟರ್ 15 days ಐ ವಾಸ್ ಲೈಕ್ ಯಾವ್ದೋ ಏನೋ ಒಂದು ಮರ್ತೋಗ್ಬಿಟ್ಟಿದೆ, ಏನೋ ಒಂದು ವಿಷಯಕ್ಕೆ ಐ ವಾಸ್ ಲೈಕ್ ನೀವು ಔಟ್ಫಿಟ್ಟೇ ನೋಡ್ಲಿಲ್ವಾ ಅಂತಂದೆ. ಔಟ್ಫಿಟ್ ಸರಿ ಇವಾಗ ಹೇಳಿ ಏನ್ ಹಾಕೊಂಡಿದ್ದೆ ಅಂತಂದ್ರೆ ಕಾಲಲ್ಲಿ ಏನು ಗೊತ್ತಿಲ್ಲ ಅಂದ್ರು. ಅದೆಲ್ಲ ನೀವು ಆಮೇಲೆ ಹೇಳಿದ್ರು ಇಲ್ಲ ನಾನು ನಿನ್ ಕಣ್ಣೆ ನೋಡ್ತಾ ಇದ್ದೀನಿ ಆಕ್ಚುಲಿ, ಸೊ ಅಮ್ಮ ಕಣ್ ಸೇಮ್ ನಿನ್ ತರನೇ ಇರೋದು ಅಂತ ಹೇಳಿ ಅವಾಗ ಹೇಳಿದ್ದು. ಅಂಡ್ ಆಮೇಲೆ ಇವೆಂಚುಲಿ ಹೋಗ್ತಾ ಹೋಗ್ತಾ ಗೊತ್ತಾಗಿದ್ದೇನು ಅಂದ್ರೆ ಎಕ್ಸ್ಪ್ರೆಸ್ ಮಾಡೋದು ತುಂಬಾ ಕಮ್ಮಿ. ಸೊ ನೋಡಿದ್ರ ಚೆನ್ನಾಗಿದ್ದಾಳೆ ಅದನ್ನ ಒಳಗಡೆನೆ ಹೇಳ್ಕೊಂಡು ಸುಮ್ನಾಗ ಹೋಗ್ಬಿಡೋದು ಅಷ್ಟೇ. ಕೇಳಿದ್ರು ಆಕ್ಚುಲಿ ಆಯ್ತು ಇವತ್ತಾದ್ರೂ ನೋಡ್ತೀನಿ, ಆಯ್ತು ಇವತ್ತು ಸಾಯಂಕಾಲ ಹೆಂಗ್ರು ಬರ್ತೀಯಲ್ಲ, ಬರ್ಬೇಕು ದೂರದಲ್ಲಿ ನಿಲ್ಸ್ಬಿಡ್ತೀನಿ ಗಾಡಿ, ನಾನು ನೋಡ್ಕೊಂಡು ನಿಂತಿರ್ತೀನಿ ಅಂದೆ. ಅದಕ್ಕೆ ಬೇಡ 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 ನೀವು ಮಕ್ಕಳೇ ನೋಡಿ. ಆಮೇಲೆ ಬಂದ್ಮೇಲೆ ಅದನ್ನೇ ಹೇಳಿದೆ ಅವಳಿಗೆ ಡಿನ್ನರ್ ಹೋಗ್ಬೇಕಾರೆ, ಇಲ್ಲಮ್ಮ ನೀನು ಯಾವ ಬಟ್ಟೆ ಹಾಕಿದ್ರು ಚೆನ್ನಾಗಿ ಕಾಣಿಸ್ತೀಯ, ನನಗೇನು ಬೇಕು ನಿನ್ನ ಗುಣಗಳು ಬೇಕು, ನಿನ್ ಒಳ್ಳೆ ಮನ್ಸಿರೋದು ಬೇಕು, ಸಾಕು ನಮ್ಗೆ ಇನ್ನೇನು ಬೇಕು, ನಡಿ ಒಳ್ಳೆ ಜೀವನ ಮಾಡೋಣ ನಾನು ಸುಮ್ಮನೆ ಕುತ್ಕೊಂಡಿದ್ವಿ. ಅದಕ್ಕೆ ಹೇಳಿದ್ರು ಸರಿ ಆಯ್ತಾ ನಿಮ್ದೆಲ್ಲ ಫಿಲಮ್ ಡೈಲಾಗ್ ಬಿಡಿದ್ರ ಅಂತಾಳೆ. ಫಸ್ಟ್ ಗಿಫ್ಟ್ ಏನ್ ಪ್ರೆಸೆಂಟ್ ಮಾಡಿದ್ರೆ ಅವ್ರು ನಿಮ್ಗೆ ಏನ್ ಫಸ್ಟ್ ಗಿಫ್ಟ್ ಕೊಟ್ರು? ಫಸ್ಟ್ ಗಿಫ್ಟು ನನ್ನ ಬರ್ಡೇಗೆ ಏನ್ ಕೊಟ್ರು? ಕಾಲ್ಗೆಜ್ಜೆ. ದೃಷ್ಟಿ ಆಗ್ಬಾರ್ದು ಅಂತ ಇದು ಕೊಟ್ಟಿದ್ರು. ಒಂದು ಬೆಳ್ಳಿದು ಕೊಟ್ಟೆ, ಓಕೆ, ನಾನೇ ತೋರಿಸಿದ್ದೆ ಕಾಲ್ಗೆ. ಓಕೆ. ಅಂಡ್ ನಾನ್ ಗಿಫ್ಟ್ಸ್ ಅನ್ನೋದ್ಕಿಂತ ವಿ ಯೂಸ್ ಟು ಗೋ ಫಾರ್ ಅವ್ರದ್ದು ಔಟ್ಫಿಟ್ಸ್ಗೆ ಎಲ್ಲ ಹೋಗೋದು, ತಗೊಂಡ್ ಬರೋದು, ಹೋಗೋದು. ಓಕೆ ನಾನೆಲ್ಲನ ಇವಾಗ ಹೇಗಾಗಿದೆ ಅಂದ್ರೆ ನನಗೆ ಇಫ್ ಐ ಗೋ ಸಮ್ವೇರ್ ನಾನ್ ಶಾಪ್ ಮಾಡೋದ್ರ ಜೊತೆ ಇವ್ರಿಗೆಲ್ಲ ಚೆನ್ನಾಗಿ ಕಾಣಿಸ್ತಾ ಐ ಶಾಪ್ ಅಂಡ್ ಐ ಬ್ರಿಂಗ್ ಇಟ್ ಆಫ್. ಸೊ ಆತರ ಬರ್ತಾನೆ ಇರುತ್ತೆ ರೆಗ್ಯುಲರ್ ಆಗಿ ಮನೆಗೆ. ಸೊ ಅದೇ ಫೋಟೋ ಕಳಿಸ್ತಾರೆ, ಈ ಟಿ ಶರ್ಟ್ ಚೆನ್ನಾಗಿ ಕಾಣಿಸುತ್ತೆ, ಇದು ನಿಮ್ಗೆ ಔಟ್ಫಿಟ್ ಚೆನ್ನಾಗಿ ಕಾಣಿಸುತ್ತೆ, ಇಲ್ಲ ನಿಮ್ಗೆ ಈ ತರ ಕಸ್ಟಮೈಸ್ ಮಾಡೋಣ, ಆಯ್ತಮ್ಮ ನಿನ್ಗೆ ಏನ್ ಇಷ್ಟ ಮಾಡ್ಕೊಂಡು ತಗೊಂಬ ಹಾಕೊಂಡ್ ನಿಂತ್ಕೋತೀನಿ ಅಂದ್ರೆ ಅದನ್ನೇ ಮಾಡ್ತಾರದು. ಇವಾಗ ಎಲ್ಲೇ ಹೋದ್ರು ಅದೊಂದು ಟಿ ಶರ್ಟ್ ತಗೋತಾಳೆ, ಇಲ್ಲ ಶರ್ಟ್ ತಗೋತಾಳೆ, ಎಲ್ಲಾನು ಅವಳೇ ಡಿಸೈನ್ ಮಾಡ್ತಾಳೆ, ಎತ್ಕೊಂಡ್ಬರ್ತಾಳೆ. ಇವತ್ತು ಕಳಿಸ್ತಾ ಇದೀನಿ, ಪೋರ್ಟ್ರ್ ಮಾಡ್ತಾ ಇದೀನಿ, ತಗೊಂಬಿಡಿ ಹಾಕೊಂಡು ನೋಡಿ. ಈಗ ಮೆಜರ್ಮೆಂಟ್ ಅಲ್ಲಿ ಹೋಗಿ ನೋಡ್ಕೊಂಡ್ಬಿಟ್ಟಿದ್ದಾರೆ. ಬಟ್ ನಂದು ಹೆಂಗೆ ಅಂದ್ರೆ ಬಾಡಿ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ, ಒಂದ್ಸರಿ ವರ್ಕೌಟ್ ಜಾಸ್ತಿ ಮಾಡ್ತೀವಿ, ಸ್ವಲ್ಪ ಲೈಟ್ ಆಗಿ ಮಾಡ್ತೀವಿ, ಹಂಗಿರ್ತೀವಿ. ಸೊ ಅವಳು ಹೆಂಗೆ ಅಂದ್ರೆ ಇವಾಗ ಅದನ್ನ ನೋಡ್ಕೊಂಡು ಒಂದು ಟಿ ಶರ್ಟ್ಸೋ ಇಲ್ಲ ಶರ್ಟ್ನೋ ನೀಟಾಗಿ ಆ ಥರ ಪ್ಲಾನ್ ಮಾಡ್ಕೊಂಡು ತಗೊಂಡ್ಬಿಟ್ಟಿರ್ತಾಳೆ. ಎಂಗೇಜ್ಮೆಂಟ್ಗೆಲ್ಲ ನಿಮ್ದೇ ಡಿಸೈನಾ? ಓಕೆ. ಹೌದು. ಎಷ್ಟು ದಿನ ಟೈಮ್ ತಗೊಂಡಿದ್ರಿ ಆ ಒಂದು ಬಟ್ಟೆಗಳನ್ನ ಡಿಸೈನ್ ಮಾಡೋದಕ್ಕೆ? ನಮ್ಗೆ ಆಕ್ಚುಲಿ ಟೈಮ್ ಜಾಸ್ತಿ ಸಿಕ್ಕಿರ್ಲಿಲ್ಲ. ಬರೀ 1 week ಅಲ್ಲೆಲ್ಲ ರೆಡಿ ಆಗಿರೋದು. ಹೌದಾ? ಅವ್ರದ್ದು 1 week ಅಲ್ಲಿ ರೆಡಿ ಆಯ್ತು, ನಂದು ಒಂದ್ ಸ್ವಲ್ಪ ಸ್ವಲ್ಪ time ಟೈಮ್ ತಗೊಂತು. ಲೈಕ್ 3 weeks ನನ್ನ ಔಟ್ಫಿಟ್ಸ್ಗೆಲ್ಲ ರೆಡಿ ಮಾಡಿದ್ದು. ಸೊ ಫ್ಯಾಮಿಲಿಗೂ ಫುಲ್ ಎಂಟೈರ್ ರೆಡಿ ಮಾಡ್ಬೇಕಿತ್ತಲ್ಲ, ಸೊ ಎಲ್ಲಾನು ಮಾಡಷ್ಟರಲ್ಲಿ 3 weeks. ಬಿಕಾಸ್ ನಮ್ಗೆ ಟೈಮ್ ಅಷ್ಟೊಂದು ಕೊಟ್ಟಿರ್ಲಿಲ್ಲ. ಡೇಟ್ ಇದು ಕರೆಕ್ಟ್ ಆಗಿದೆ, ಚೆನ್ನಾಗಿದೆ. ಯಾಕಂದ್ರೆ ಸಡನ್ ಆಗಿ ಬಂದಿದ್ದು March 6th ಡೇಟ್, ತುಂಬಾ ಚೆನ್ನಾಗಿದೆ, ಆಗ್ಬಿಡಿ ಅಂತ ಹೇಳಿದ್ರು. ಸರಿ ಆಯ್ತು ಅಂತ ಫಿಕ್ಸ್ ಆಗಿದ್ದು. ಇಲ್ಲ ನಾವು ಡೈರೆಕ್ಟ್ ಮೇ ಮೇಲೆ ಪ್ಲಾನ್ ಇಲ್ಲ ಇದ್ದಿದ್ದು ನಾವು. ಆಮೇಲೆ ನೋಡಿದ್ರೆ ಇಲ್ಲ ಮೇ ಒಳಗೂ ನಿಮ್ಗೆ 11ನೇ ತಾರೀಕು ತುಂಬಾ ಚೆನ್ನಾಗಿದೆ, ಹಾಗೆ ನಿಮ್ಮಿಬ್ಬರು ಜಾತಕ ತುಂಬಾ ಚೆನ್ನಾಗಿದೆ, ಆ ಟೈಮಲ್ಲಿ ಆಗಿ ನೀವು ಸರಿ ಅಂತ ಅಂದ್ಬಿಟ್ಟು ನಾವೆಲ್ಲ ಪ್ಲಾನ್ ಮಾಡಿರೋದು. ಅದೇ ಹೆಂಗಾಗೋಯ್ತು ಅದೇ ಹೇಳಿಲ್ವಾ, ಆಟೋಮೆಟಿಕ್ ಆಗಿ ಎಲ್ಲ ಆ ಕಡೆನೇ ಬರ್ತಾ ಇದೆ. ದೇವರೇ ಇದಾಗ್ಬಿಡು ಅಂತ ತಗೊಂಡೋಗಿ ಕೂರಿಸ್ತಾ ಇದೆ. ಸೊ ಆಗ್ತಾ ಇದೆ ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.